ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಆ್ಯಂಡ್ ಇವತ್ತಿನ ಲಾಗ್ ಬಂದ್ಬಿಟ್ಟು ಆನ್ಲೈನ್ ಶಾಪಿಂಗ್ ಲಾಗ್. ನಾನು ಏನೇನೆಲ್ಲ ಆನ್ಲೈನಲ್ಲಿ ಶಾಪ್ ಮಾಡಿದ್ದೀನೋ ಅದೆಲ್ಲನೂ ಇವತ್ತು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಾನು ಕೆಲವೊಂದು ಮನೆಗೆ ಬೇಕಾದಂಥ ಥಿಂಗ್ಸನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ. ಹಾಗಾಗಿ ಈ ವಿಡಿಯೋ ಮಾಡಿದ್ರೆ ನಿಮಗೂ ಕೂಡ ಏನಾದರೂ ಹೆಲ್ಪ್ ಆಗ್ಬೋದು ಅನ್ನೋ ರೀಸನ್ಗೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿರೋದು. ಸೊ ಪ್ಲೀಸ್ ನನ್ನ ಈ ವ್ಲಾಗನ್ನು ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಗೈಸ್, ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಆ್ಯಕ್ಚುಲಿ ನಾನು ಈ ಆನ್ಲೈನ್ ಪರ್ಚೇಸಿಂಗ್ನ ಒನ್ ಶಾಟಲ್ಲಿ ಮಾಡಿಲ್ಲ. ನನಗೆ ಯಾವ್ಯಾವಾಗ ಏನೇನು ರಿಕ್ವೈರ್ಮೆಂಟ್ ಇತ್ತು ಹಾಗೆ ಒಂದೊಂದಾಗಿ ಆರ್ಡರ್ ಮಾಡಿರೋದು. ಬಿಕಾಸ್ ಗೊತ್ತಿರುತ್ತಲ್ವ, ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಒನ್ ಶಾಟಲ್ಲಿ ಎಲ್ಲನೂ ಆರ್ಡರ್ ಮಾಡಿದ್ರೆ. ನಮ್ಗೆ ಯಾವಾಗ ಅದ್ರ ರಿಕ್ವೈರ್ಮೆಂಟ್ ಇರುತ್ತೋ ಆವಾಗ ನಾವು ಚೆಕ್ ಮಾಡಿಬಿಟ್ಟು ನಾನು ಆರ್ಡರ್ ಮಾಡಿರೋದು. ಹಾಗಾಗಿ ಆ್ಯಂಡ್ ನಾನೆಲ್ಲ ಏನು ಮಾಡಿದ್ದೀನಿ ಅಂದರೆ ಈ ಥರ ನೋಟಲ್ಲಿ ಬರ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ನನಗೆ ಮೊಬೈಲಲ್ಲಿ ವಿಡಿಯೋ ಮಾಡ್ತಾ ಇರೋ ರೀಸನ್ ಆಗಿ ಅದ್ರ ಬಗ್ಗೆ ಡೀಟೇಲಾಗಿ ಇನ್ಫಾರ್ಮೇಷನ್ನ ಕೊಡೋಕ್ಕಾಗಲ್ಲ. ಹಾಗಾಗಿ ಇದರಲ್ಲಿ ನೀಟಾಗಿ ಬರ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ಕೆಲವೊಂದನ್ನು ನಾನು 6 ಮಂತಿಂದ ಯೂಸ್ ಮಾಡ್ತಾ ಇದ್ದೀನಿ ಥಿಂಗ್ಸನ್ನು. ಕೆಲವೊಂದು ಥಿಂಗ್ಸ್ 3 ಮಂತ್ಸು 2 ಮಂತ್ಸ್ ಈ ಥರ ಆಯಿತು. ಆ್ಯಂಡ್ ಅದು ಯೂಸ್ ಮಾಡಿದ್ಮೇಲೆ ನನಗೆ ಯಾವ ಥರ ಯೂಸ್ ಆಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ನಾನು ರಿವ್ಯೂ ಕೊಡ್ತೀನಿ. ಆ್ಯಂಡ್ ಬನ್ನಿ ಸ್ಟಾರ್ಟ್ ಮಾಡುವ. ಫಸ್ಟಿಗೆ ಬಂದ್ಬಿಟ್ಟು ಪ್ಲಾಸ್ಟಿಕ್ ಫ್ರಿಜ್ ಕಂಟೈನರ್. ಸೊ ಈ ಥರದ್ದು. ಆ್ಯಂಡ್ ಇದು ಐ ಥಿಂಕ್ ಒಂದು 5 ಮಂತ್ಸ್ ಆಯಿತು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿಬಿಟ್ಟು. ನನಗೆ ಒಂದು ಸೆಟ್ಟಲ್ಲಿ 8 ಪೀಸಸ್ ಬಂದಿತ್ತು. ಆ್ಯಂಡ್ ಇದು 1500 ml. ಸೊ ಇದರಲ್ಲಿ ನೀವು ಈಸಿಯಾಗಿ ಏನೇ ಸೊಪ್ಪು, ಕರಿಬೇವಿನ ಸೊಪ್ಪಾಗಿರಲಿ ಆ್ಯಂಡ್ ಇದು ಕೊತ್ತಂಬರಿ ಸೊಪ್ಪಾಗಿರಲಿ, ಏನೇ ಥಿಂಗ್ಸು ಹಾಕಿಡ್ಬೋದು, ಟೊಮೆಟೊ, ಮೆಣಸು ಈ ಥರ ಏನಾದರೂ ನೀವು ಹಾಕಿಟ್ಕೋಬಹುದು. ಸೊ ಅದಕ್ಕೆ ಇದು ಯೂಸ್ ಆಗುತ್ತೆ. ಆ್ಯಂಡ್ ಇದು ಪ್ರೈಸ್ ಬಂದುಬಿಟ್ಟು ನನಗೆ 290 ಏನೋ ಬಿದ್ದಿದೆ. ಬಟ್ ನನಗೆ ಗೊತ್ತಿಲ್ಲ, ಬಿಕಾಸ್ ಇವಾಗ ಜಾಸ್ತಿನೂ ಆಗಿರ್ಬೋದು. ಆ್ಯಂಡ್ ನಾನು ಇಲ್ಲಿ ಸ್ಕ್ರೀನ್ಶಾಟ್ ಕೂಡ ಕೊಟ್ಟಿರ್ತೀನಿ. ಆ್ಯಂಡ್ ಯಾಕಂದರೆ ಅದು ಪ್ರೈಸ್ ವೇರಿಯೇಷನ್ ಆಗ್ತಾನೆ ಇರುತ್ತೆ ಆನ್ಲೈನ್ದು. ನಾವು ತೊಗೋಬೇಕಾದ್ರೆ ಒಂದು ರೇಟ್ ಇರುತ್ತೆ ಆ್ಯಂಡ್ ಆಮೇಲೆ ನೋಡಿದಾಗ ಇನ್ನೊಂದು ರೇಟ್ ಇರುತ್ತೆ. ಸೊ ನಾನು ತೊಗೊಂಡಾಗಿದ್ದು 290 ರುಪೀಸ್ ಇತ್ತು. ಆ್ಯಂಡ್ ನನಗೆ 8 ಪೀಸಸ್ ಬಂದಿದೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಪ್ಲಾಸ್ಟಿಕ್ದೊಂದು ಆಯಿಲ್ ಬಾಟಲ್. ಸೊ ಗೈಸ್, ಇದು ಪ್ಲಾಸ್ಟಿಕ್ದೊಂದು ಆಯಿಲ್ ಬಾಟಲ್. ಇದು 1 ಲೀಟರ್ದು. ಆ್ಯಂಡ್ ಇದರಲ್ಲಿ ನಾನು ಕೊಬ್ಬರಿ ಎಣ್ಣೆನ ತುಂಬಿಟ್ಕೊಂಡಿದ್ದೀನಿ, ತಲೆಗೆ ಯೂಸ್ ಮಾಡ್ತೀವಲ್ಲ ಆ ಎಣ್ಣೆನ. ಆ್ಯಂಡ್ ಇದು ಕಂಪ್ಲೀಟ್ಲಿ ಪ್ಲಾಸ್ಟಿಕ್ದು. ತುಂಬ ಚೆನ್ನಾಗಿದೆ. ಈ ಥರ ಬರುತ್ತೆ, ಹೀಗೆ ಪ್ರೆಸ್ ಮಾಡಿ ಈ ಥರ ಓಪನ್ ಮಾಡೋದು ಮತ್ತು ಈ ಥರ ಲಿಡ್ನ ಕ್ಲೋಸ್ ಮಾಡೋದು. ಆ್ಯಂಡ್ ಇದು 1 ಲೀಟರ್ದು ಒಂದೇ ಬಾಟಲಲ್ಲಿ ನಾವು ಮಾಡ್ಬೋದು. ಆ್ಯಂಡ್ ಕಂಪ್ಲೀಟ್ಲಿ ಇದು ಪ್ಲಾಸ್ಟಿಕ್. ಆ್ಯಂಡ್ ಇದಕ್ಕೆ ರೇಟ್ ಬಂದುಬಿಟ್ಟು ನನಗೆ ಸಿಕ್ಕಿರೋದು 76 ರುಪೀಸು. ಇದು ನಾನು ಮಿಶೋದಲ್ಲಿ ಪರ್ಚೇಸ್ ಮಾಡಿದ್ದೆ, ಅಲ್ಲಿ 97 ರುಪೀಸ್ ಇದೆ. ಆ್ಯಂಡ್ ನಾನು ಎಲ್ಲ ಥಿಂಗ್ಸ್ದು ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ನೀವು ಲಿಂಕ್ ಥ್ರೂ ಹೋಗ್ಬಿಟ್ಟು ಬೇಕಾದರೆ ನೀವು ಪರ್ಚೇಸ್ ಕೂಡ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಗ್ಲಾಸ್ ಬಾಟಲು. ಆ್ಯಂಡ್ ಇದು ಗ್ಲಾಸ್ ಬಾಟಲ್. ಆ್ಯಕ್ಚುಲಿ ಇದು ಕುಕ್ಕಿಂಗ್, ಚಪಾತಿಗೆ, ದೋಸೆಗೆಲ್ಲ ಹಚ್ಚೋದಾಗಿದ್ದು ಈಸಿ ಆಗುತ್ತೆ. ಬಟ್ ಇದರಲ್ಲಿ ಆಯಿಲ್ ಇದೆ. ಆ್ಯಂಡ್ ಆಯಿಲ್ ಕೂಡ ಸ್ವಲ್ಪ ಕರೆದಿರೋಂತಹ ಆಯಿಲು, ಹಾಗಾಗಿ ಕಲರಲ್ಲಿದೆ. ಆ್ಯಂಡ್ ಇದು ಬಂದ್ಬಿಟ್ಟು ನನಗೆ ಸಿಕ್ಕಿರೋದು 138 ರುಪೀಸು. ಆ್ಯಂಡ್ ಇದು ಅಮೌಂಟ್ ಬಂದುಬಿಟ್ಟು 151 ಏನೋ ಇತ್ತು. ಬಟ್ ನನಗೆ 138ಗೇನೋ ಸಿಕ್ಕಿದೆ. ಅದು ಕೆಲವೊಂದು ಟೈಮ್ ಆಫರ್ ಇದ್ದಾಗ ಕಮ್ಮಿ ಪ್ರೈಸ್ಗೂ ಸಿಗುತ್ತಲ್ಲ, ಹಾಗಾಗಿ. ಸೊ ಇದು. ಆ್ಯಂಡ್ ಇದು ಗ್ಲಾಸ್ದು. ಆ್ಯಂಡ್ ಗ್ಲಾಸ್ ನನಗೇನಕ್ಕೆ ಗ್ಲಾಸಲ್ಲಿ ಆರ್ಡರ್ ಮಾಡಿದೆ ಅಂದರೆ ಕಿಚನ್ಗಲ್ವ. ಕಿಚನ್ಗೆ ಏನಾದ್ರು ಪ್ಲಾಸ್ಟಿಕ್ದೆಲ್ಲ ಸ್ವಲ್ಪ ಗ್ಯಾಸ್ ಅಕ್ಕಪಕ್ಕ ಇಟ್ಟರು ಅದು ಸುಟ್ಟೋಗೋಂಥ ಚಾನ್ಸಸ್ ಇರುತ್ತೆ ಬಿಸಿಗೆ. ಹಾಗಾಗಿ ಗ್ಲಾಸೇ ಬೆಟರ್ ಅಂತ ಅನ್ನಿಸ್ತು. ಬಟ್ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ, ನೀಟಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಓಕೆ. ಆ್ಯಂಡ್ ಇದಾದಮೇಲೆ ಇನ್ನೊಂದು ಗ್ಲಾಸ್ ಆಯಿಲ್ ಡಿಸ್ಪೆನ್ಸರ್. ಸೊ ಗ್ಲಾಸ್ದು ಆಯಿಲ್ ಡಿಸ್ಪೆನ್ಸರ್ ಇನ್ನೊಂದು ಆರ್ಡರ್ ಮಾಡಿರೋದು ಇದು. ಈ ಥರದ್ದು 2 ಬಾಟಲ್ ಬಂದಿದೆ ನನಗೆ. ಸೊ ಈ ಬಾಟಲ್ಲು 500 ml 500 ml. ಇದು ಕೂಡ ಕುಕ್ಕಿಂಗ್ ಆಯಿಲ್ನ ನಾನು ಹಾಕಿರೋದು. ಆ್ಯಂಡ್ ಇದು ಕೂಡ ಗ್ಲಾಸ್ದು ಬಾಟಲು. ಈ ಥರ ಓಪನ್ ಮಾಡ್ಬೋದು ಲಿಡ್ಡು. ಆ್ಯಂಡ್ ಇದು ಕೂಡ ನಾನು ಆಲ್ಮೋಸ್ಟ್ ಆರ್ಡರ್ ಮಾಡಿ 1 ಮಂತ್ ಆಯಿತು. ನನಗೇನು ಅಷ್ಟು ಚೆನ್ನಾಗಿಲ್ಲ ಅಂತೇನು ಫೀಲ್ ಆಗಿಲ್ಲ. ಗ್ಲಾಸ್ ಕೂಡ ತುಂಬ ದಪ್ಪ ಇದೆ, ತೆಳ್ಳ ಏನಿಲ್ಲ. ಆ್ಯಂಡ್ ಇದು ವಾಶ್ ಮಾಡೋಕ್ಕೂ ತುಂಬ ಈಸಿಯಾಗಿದೆ, ಹಾಗಾಗಿ. ಆ್ಯಂಡ್ ಇದರ ಕಾಸ್ಟ್ ಬಂದುಬಿಟ್ಟು 290 ಏನೋ, ಸಾರಿ 190 ಏನೋ ಇತ್ತು. ಬಟ್ ನನಗೆ ಇದು 165ಗೇನೋ ಸಿಕ್ಕಿದೆ 2 ಬಾಟಲು. ಆ್ಯಂಡ್ ಇದಕ್ಕೆ ಈ ಥರ ಎಣ್ಣೆನ ಹಾಕ್ತೀವಲ್ಲ, ಸಾಸರ್ ಏನೋ ಅಂತೀವಲ್ಲ, ಅದು ಕೂಡ ಸಿಕ್ಕಿದೆ. ಓಕೆ ಗೈಸ್. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಬಾತ್ರೂಮ್ ಡೆಕೋರೇಟಿವ್ ರ್ಯಾಕ್. ಬಾತ್ರೂಮ್ ಡೆಕೋರೇಟಿವ್ ಅಂದರೆ ಏನಿಲ್ಲ, ಇದು ಜಸ್ಟ್ ಈ ಥರದ್ದೊಂದು ಹ್ಯಾಂಗರ್ ಸಿಗುತ್ತೆ ಬಾತ್ರೂಮ್ಗೆ. ಇವಾಗ ನೋಡಿ, ಕೆಲವೊಂದು ರೆಂಟೆಡ್ ಮನೇಲಿ ಇರ್ತೀವಿ, ನಮಗೆ ಬೇಕಾದಂಥ ರ್ಯಾಕರ್ಸ್ ಇರಲ್ಲ, ಏನಾದರೂ ಸೋಪ್ ಇಟ್ಕೊಳ್ಳೋಕ್ಕೆ, ಶಾಂಪು ಬಾಟಲ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ. ಸೊ ಆವಾಗ ನಾವು ಈ ಥರದ್ದು ಆರ್ಡ್ರ್ ಮಾಡಬಹುದು. ಆ್ಯಂಡ್ ಇದಕ್ಕೆ ಹೇಗಿದೆ ಅಂದರೆ, ಸೊ ಈ ಥರ ಸ್ಟಿಕ್ಕರ್ಸ್ ಬರುತ್ತೆ. ಈ ಸ್ಟಿಕ್ಕರ್ಸ್ ಬಂದ್ಬಿಟ್ಟು ಹೀಗಿರುತ್ತೆ ನೋಡಿ. ಆ್ಯಕ್ಚುಲಿ ಇದು ಬಂದುಬಿಟ್ಟು ತುಂಬ ದಪ್ಪ ಇದೆ. ಆ್ಯಂಡ್ ಇದು ಹೇಗೆ ಅಂದರೆ ಗೋಡೆಗೆ ಅಂಟ್ಕೊಳ್ಳಲ್ಲ ಅಷ್ಟು, ಬಟ್ ಟೈಲ್ಸ್ಗೆ, ಗ್ಲಾಸ್ಗೆ ಆ್ಯಂಡ್ ತುಂಬ ನೈಸ್ ಇರುತ್ತಲ್ಲ, ಏನೂ ಚಿಕ್ಕ ಚಿಕ್ಕ
ಡಾಟ್ ಕೂಡ ಇರಬಾರ್ದು. ಆ ಥರ ಪ್ಲೇಸಿಗೆ ಇದು ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಆ್ಯಂಡ್ ಅದ್ರಲ್ಲಿ ಬರ್ದಿದ್ದಾರೆ ಎಷ್ಟೋ ಕೆಜಿ ತನಕ ವೇಟ್‌ನ ಇಡ್ಬೋದು ಇದರಲ್ಲಿ ಅನ್ನೋದು. ಹಾಗಾಗಿ ಇದು ಚೆನ್ನಾಗಿದೆ ಅಂತ ಆರ್ಡರ್ ಮಾಡಿರೋದು. ಇದು 3 ಪೀಸಸ್ ಏನೋ ಬರುತ್ತೆ. ಬಟ್ ಇಲ್ಲಿ ಕೆಳಗಡೆ ಹ್ಯಾಂಗರು ಇದೆ ಆ್ಯಂಡ್ ಹುಕ್ಕು ಕೂಡ ಇದೆ. ಸದ್ಯಕ್ಕೆ ಇದಿಲ್ಲ. ನಾನು ಆಲ್ರೆಡಿ ಹೇಳಿದ್ನಲ್ಲ, ನಾನು ಕೆಲವೊಂದು ಥಿಂಗ್ಸ್‌ನ ಮುಂಚೆನೇ ಪರ್ಚೇಸ್ ಮಾಡಿರೋದ್ರಿಂದ ಕೆಲವೊಂದನ್ನ ಹ್ಯಾಂಗ್ ಮಾಡಿಬಿಟ್ಟಿದ್ದೀನಿ. ಮತ್ತು ಅದು ಇವಾಗ ತೆಗಿಯೋಕ್ಕೆಲ್ಲ ಕಷ್ಟ ಅಂತ ಹೇಳ್ಬಿಟ್ಟು ಜಸ್ಟ್ 1 ಪೀಸಸ್ ಅಷ್ಟೇ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನಿಮಗೂ ಕೂಡ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ, ನೀವು ಕೂಡ ರೆಂಟೆಡ್ ಮನೇಲಿದ್ದೀರಾ ಅಂತಂದರೆ ನಿಮಗೆ ಇದು ಯೂಸ್ ಆಗ್ಬೋದು. ಸೊ ಪ್ಲೀಸ್ ಚೆಕ್ ಮಾಡಿ ಲಿಂಕ್‌ನ. ಗೈಸ್, ನೆಕ್ಸ್ಟ್ ನಾನು ಆರ್ಡರ್ ಮಾಡಿರೋದು ಡಿಸೈನರ್ ವುಡ್ ವಾಲ್ ಹ್ಯಾಂಗಿಂಗ್. ಇದು ಬಂದ್ಬಿಟ್ಟು ಸ್ಟಿಕ್ಕರು. ನಾನು ಶಿವ ಗಾಡ್ದು ಒಂದು ಸ್ಟಿಕ್ಕರ್ನ ಆರ್ಡರ್ ಮಾಡಿದ್ದೆ. ಒಂದು ಸೆಟ್ಟಲ್ಲಿ ನನಗೆ 14 ಪೀಸಸ್ ಏನೋ ಬಂದಿದೆ. ಅದೆಲ್ಲನೂ ಶಿವ ಗಾಡ್ಗೆ ರಿಲೇಟೆಡ್ ಆಗಿರೋದು. ಸೊ ಒಂದು ಕಡೆ ಶಿವ ಪಾರ್ವತಿ ಇದೆ, ಇನ್ನೊಂದು ಕಡೆ ಓಂ ಅಂತ ಬರ್ಕೊಂಡಿದೆ, ಆ್ಯಂಡ್ ಕೇದಾರನಾಥದೊಂದು ಚಿಕ್ಕ ಪೀಸಸ್ ಇದೆ. ಸೊ ಎಲ್ಲ ಇದೆ ನೋಡಿ, ನಾನು ಚಿತ್ರ ಹಾಕ್ತೀನಿ. ಇದು ಆಲ್ರೆಡಿ ಸ್ಟಿಕ್ ಮಾಡಿರೋದು, ಹಾಗಾಗಿ ನನಗೆ ಅದು ತೆಗಿಯೋಕ್ಕಾಗಲ್ಲ. ಆ ರೀಸನ್ಗೆ ನಾನು ಜಸ್ಟ್ ಒಂದು ಇಮೇಜ್, ನಾನೇನು ಆರ್ಡರ್ ಮಾಡಿದ್ದೀನಲ್ಲ ಆ ಇಮೇಜ್ನ ಹಾಕ್ತಿದ್ದೀನಿ. ಸೊ ಇದು ನನಗೆ ಸಿಕ್ಕಿರೋಂಥದ್ದು ಬಂದುಬಿಟ್ಟು 179 ರುಪೀಸ್ದೇನೋ 154ಗೇನೋ ಸಿಕ್ಕಿದೆ. ತುಂಬ ಚೆನ್ನಾಗಿದೆ. ನನಗೆ ಅಂದರೆ ಅವ್ರು ಕೊಟ್ಟಿರೋ ಡಬಲ್ ಟೇಪ್ ಗಮ್ ಟೇಪ್ ಅಷ್ಟು ಸ್ಟ್ರಾಂಗ್ ಆಗಿರಲಿಲ್ಲ. ಹಾಗಾಗಿ ನಾವೇ ನಮ್ಮದು ಡಬಲ್ ಟೇಪ್ ಇರುತ್ತಲ್ವ, ಗಮ್ ಟೇಪ್ ಸಿಗುತ್ತಲ್ಲ, ಅದನ್ನು ಸ್ಟಿಕ್ ಮಾಡಿಬಿಟ್ಟು ಹಚ್ಚಿದ್ದೀವಿ. ಆ್ಯಂಡ್ ಅದನ್ನು ನಾವು ದೇವ್ರ ಕೋಣೆಲೆ ಹಚ್ಚಿರೋದು. ನನ್ನ ಫೋಟೋ, ನಮ್ಮದು ಇವಾಗ ನಾನು ಹಚ್ಚಿರೋದು ಒರಿಜಿನಲ್ ಫೋಟೋನು ಕೂಡ ತೋರಿಸ್ತೀವಿ. ಸೊ ಅದು ಆ್ಯಂಡ್ ಅದು ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕೀ ಹೋಲ್ಡರ್. ಕೀ ಹೋಲ್ಡರ್ ಬಂದುಬಿಟ್ಟು ಆ್ಯಕ್ಚುಲಿ ಚಿಕ್ಕದಾಗಿ ಚೆನ್ನಾಗಿದೆ. ಇದು ರೀಸನ್ ಏನಿತ್ತು ಅಂದರೆ, ನನ್ನ ಹತ್ರ ಒಂದು 3 ಗೊಂಬೆ ಇತ್ತು. ಆ ಪಿಂಗಾಣಿದು ಚಿಕ್ಕ ಚಿಕ್ಕ ಬುದ್ದಾಸ್ ಬರುತ್ತಲ್ಲ ಆ ಥರ ಗೊಂಬೆ. ಅದನ್ನು ನನಗೆ ಪ್ಲೇಸ್ ಮಾಡೋದಕ್ಕೆ ಜಾಗ ಇರಲಿಲ್ಲ. ಹಾಗಾಗಿ ಹೀಗೆ ಸ್ಕ್ರೋಲ್ ಮಾಡ್ತಾ ಇದ್ದಾಗ ನಾನು ಸಡನ್ನಾಗಿ ಕೀ ಚೈನು, ಕೀ ಹೋಲ್ಡರ್ದು ಕಣ್ಣಿಗೆ ಬಿತ್ತು. ಓಕೆ, ಈ ಪ್ಲೇಸಲ್ಲಿ ಇಟ್ಟು ಚೆನ್ನಾಗಿ ಅನಿಸುತ್ತೆ, ಮತ್ತು ನಾವು ಅದನ್ನು ಕೀಗಾಗಿರಲಿ ಅಥವಾ ವಾಚ್ ಆಗಿರಲಿ ಏನಾದರೂ ಹ್ಯಾಂಗ್ ಕೂಡ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕೀ ಹೋಲ್ಡರ್ನ ಆರ್ಡರ್ ಮಾಡಿದೆ. ಆ್ಯಂಡ್ ಇದು ನನಗೆ 101 ರುಪೀಸ್ದು 87 ರುಪೀಸ್ಗೆ ಸಿಕ್ಕಿದೆ. ಆ್ಯಂಡ್ ಅದು ಕೂಡ ಆಲ್ಮೋಸ್ಟ್ ಒಂದು 6 ಮಂತ್ ಆಯಿತು ನಾನು ಆರ್ಡರ್ ಮಾಡಿ. ಇನ್ನೂ ಇದೆ, ಚೆನ್ನಾಗೇ ಇದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಮೋಸ್ಟ್ ಫೇವ್ರೆಟ್ ಹೋಮ್ ಟೆಂಪಲ್ ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ಇದು ತುಂಬ ಚೆನ್ನಾಗಿದೆ. ನನಗೆ ಅದು ನಿಜವಾಗ್ಲೂ ಪರ್ಸ್ನಲಿ ತುಂಬ ಇಷ್ಟ ಆಗಿರೋದು. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ನಮ್ಮದು ರೆಂಟೆಡ್ ಹೌಸಲ್ಲಿ ನಾವು ಯಾವುದೇ ರೀತಿಯಾಗಿ ಮೋಡಿಫಿಕೇಷನ್ ಮಾಡೋಕ್ಕಾಗಲ್ಲ. ನಮ್ಗೆ ಇವಾಗ ಒಂದು ಟೆಂಪಲ್ ಅದು ದೇವ್ರ ಕೋಣೆ ಬೇಕು ಅಂದ್ರೆ ನಾವು ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ನಾನು ಆನ್ಲೈನಲ್ಲಿ ಚೆಕ್ ಮಾಡಿದೆ. ಆವಾಗ ನನಗೆ ಇದೊಂದು ಚಿಕ್ಕದಾಗಿ ಒಂದು ಗುಡಿ ಥರ ಇರೋಂಥದ್ದೊಂದು ವುಡನ್ದು ರ್ಯಾಕ್ ಹ್ಯಾಂಗ್ ಮಾಡೋಂಥದ್ದು ಸಿಕ್ತು. ತುಂಬ ಚೆನ್ನಾಗಿದೆ. ನಾನು ಬಂದಾಗಿಂದನೂ ಅದನ್ನ ಯೂಸ್ ಮಾಡ್ತಿದ್ದೆ. ಆಲ್ಮೋಸ್ಟ್ 7 ಮಂತ್ಸ್ ಆಯಿತು ಈ ರೂಮಿಗೆ ಬಂದಾಗಿಂದನೂ ಅದನ್ನು ಯೂಸ್ ಮಾಡ್ತಿದ್ದೆ. ತುಂಬ ಚೆನ್ನಾಗಿದೆ, ಏನೂ ಆಗಿಲ್ಲ ಇದುವರೆಗೂ. ಆ್ಯಂಡ್ ಇನ್ನೊಂದೇನೆಂದರೆ, ತುಂಬ ಎಲ್ಲ ದೇವರನ್ನು ಇಡೋಕ್ಕಾಗಲ್ಲ. ಮುಂಚೆ ಅಂದರೆ 1 ಅಥವಾ 2 ದೇವರನ್ನ ಅಲ್ಲಿ ಇಟ್ಟು ಪೂಜೆ ಮಾಡ್ಬೋದು. ಸೊ ನಾನು ಒಂದು ಗಣಪತಿನ, ಇನ್ನೊಂದು ಲಕ್ಷ್ಮಿನ ಇಟ್ಟಿದ್ದೇನೆ. ಹಾಗೆ ಅಕ್ಕಪಕ್ಕದಲ್ಲಿ ದೀಪ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತೀವಲ್ಲ, ಅದು ನಾರ್ಮಲಾಗಿ ಇಡ್ಬೋದು. ತುಂಬ ದೇವರಿದೆ ಅಂದರೆ ಅದ್ರ ಒಳಗಡೆನೇ ಹಾಕೋಕ್ಕಾಗಲ್ಲ. ಬಟ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ಅಟ್ರಾಕ್ಟಿವ್ ಆಗಿ ಅನಿಸುತ್ತೆ. ಮತ್ತು ಬಂದವರೆಲ್ಲರೂ ನನಗೆ ಕಾಂಪ್ಲಿಮೆಂಟ್ ಕೊಟ್ಟಿರೋದು, ನಿಮ್ಮ ದೇವ್ರ ಕೋಣೆ ಚೆನ್ನಾಗಿದೆ, ನೀಟ್ ಆ್ಯಂಡ್ ಕ್ಲೀನಾಗಿ, ತುಂಬ ಪುಟಾಣಿ ಆಗಿದ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳಿರೋದು. ಮೇಯ್ನಾಗಿ ಅದೇ ಬೇಕಲ್ವ, ನಮಗೆ ಅದು ನೋಡಿದ ಪೀಸ್ ಅಂತ ಅನಿಸ್ಬೇಕು, ಖುಷಿ ಆಗಬೇಕು. ಸೊ ನೆಕ್ಸ್ಟ್ ಇದಕ್ಕೆ ಅಮೌಂಟ್ ಹೇಳಿಲ್ಲ. ಇದು ಆ್ಯಕ್ಚುಲಿ ನಾನು ಸ್ವಲ್ಪ ಕ್ವಾಲಿಟಿ ಇರಲಿ ಅಂದರೆ, ಅಮೌಂಟ್ ಜಾಸ್ತಿ ಇದ್ರೂ ನನಗೆ ಕ್ವಾಲಿಟಿದು ಬೇಕು ಅನ್ನೋ ರೀಸನ್ಗೆ ನಾನು 495 ರುಪೀಸ್ದು ನನಗೆ 489 ರುಪೀಸ್ಗೇನೋ ಸಿಕ್ಕಿದೆ. ಆ್ಯಂಡ್ ಬೇರೆ ಬೇರೆ ರೇಟಲ್ಲೂ ಸಿಗುತ್ತೆ. 300ಇಂದನೇ ಸ್ಟಾರ್ಟಿಂಗ್ ಏನೋ ಇತ್ತು. ಬಟ್ ನನಗೆ ಸ್ವಲ್ಪ ನೋಡಿ ತುಂಬ ರಿವ್ಯೂಸ್ನ ನೋಡಿಬಿಟ್ಟು ಕ್ವಾಲಿಟಿ ವೈಸ್ ಎಲ್ಲ ಚೆಕ್ ಮಾಡಿಬಿಟ್ಟು ಇದನ್ನು ಆರ್ಡ್ರ್ ಮಾಡಿರೋದು. ಸೊ ತುಂಬ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಒಂದು ಆ್ಯಕ್ಚುಲಿ ಮಲ್ಟಿಪರ್ಪಸ್ ಸ್ಟೋರೇಜ್ ರ್ಯಾಕ್. ಇದು ಕೂಡ ಇಮೇಜ್ ನೋಡಿ. ಇದು ಆ್ಯಕ್ಚುಲಿ ನಾನು ದೊಡ್ಡದು ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿರೋದು. ಪಾತ್ರೆ ಎಲ್ಲ ಇಟ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಅಂದ್ಕೊಂಡೆ. ಬಟ್ ತುಂಬ ದೊಡ್ಡದಾಗಿ ಬಂದಿಲ್ಲ, ಚಿಕ್ಕದಾಗಿ ಇಷ್ಟೇ ದೊಡ್ಡದು ಬಂದಿದೆ. ಹಾಗಾಗಿ ನನಗೇನು ಅನ್ನಿಸ್ತು, ಓಕೆ ಮತ್ತು ರಿಟರ್ನ್ ಯಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಟ್ಕೊಂಡೆ. ಅದನ್ನು ಚಿಕ್ಕ ಚಿಕ್ಕ ಪಾತ್ರೆನಾದರೂ ಇಡಬಹುದು ಅಂತ ಹೇಳ್ಬಿಟ್ಟು. ಅದು ಬಂದ್ಬಿಟ್ಟು ಅಮೌಂಟು 332 ರುಪೀಸ್ ನನಗಾಯಿತು. ನಾನು ಮತ್ತೆ ರಿಟರ್ನ್ ಮಾಡೋಕ್ಕೆ ಹೋಗಿಲ್ಲ, ಇರಲಿ ಬಿಡು ಯೂಸ್ ಆಗುತ್ತೆ ಅಂತ ಅಂದ್ಕೊಂಡೆ. ಅಂದರೆ ಸ್ಟೀಲ್ದು ಅಷ್ಟೇನು ಈಸಿಯಾಗಿ ಹಾಳಾಗಲ್ಲ ಅನ್ನೋ ರೀಸನ್ಗೆ ಇಟ್ಕೊಂಡೆ. ಸೊ ಇದಿಷ್ಟು ಬಂದುಬಿಟ್ಟು ನಮ್ಮ ಕಿಚನ್ದು ಆ್ಯಂಡ್ ಹಾಲ್ಗೆ ಏನೇನು ರಿಕ್ವೈರ್ಮೆಂಟ್ ಇತ್ತು ನನಗೆ, ನಾನು ಏನೇನು ಆರ್ಡ್ರ್ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ. ಆ್ಯಂಡ್ ಇದು ಕೂಡ ಅಂದರೆ, ಕೆಲವೊಬ್ರು ನನ್ನ ಥರನೇ ಯಾರಾದರೂ ರೆಂಟೆಡ್ ಹೋಮಲ್ಲಿ ಇರ್ತೀರ ಬ್ಯಾಂಗ್ಳೂರಲ್ಲಿ ಅಂದರೆ, ಸ್ಟಾರ್ಟಿಂಗಲ್ಲೇ ಬಂದಾಗ ಸಡನ್ನಾಗಿ ಎಲ್ಲನೂ ತಂದು ಮಾಡ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ. ಆ್ಯಂಡ್ ನನಗೆ ಏನಿತ್ತು ಅಂದರೆ, ನಂಗೆ ಸ್ವಲ್ಪ ಈ ಥರ ಮೇಕ್ ಓವರಲ್ಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಏನಾದರೂ ಒಂದು ಮಾಡ್ತಾನೆ ಇರ್ತೀನಿ ಆ ಥರ. ಏನಾದರೂ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಹಿಂಗೆ ಮಾಡಿದ್ರೆ ಹಿಂಗಾಗತ್ತೆ ಆ ಥರ ತಲೆ ಓಡಿಸ್ತಾನೆ ಇರ್ತೀನಿ. ಅದಕ್ಕೋಸ್ಕರ ನನಗೆ ಸ್ಟಾರ್ಟಿಂಗಲ್ಲಿ ಬಂದಾಗ ಖಾಲಿ ಖಾಲಿ ರೂಮ್ ನೋಡಿದಾಗೆಲ್ಲ ಬೇಜಾರಾಗೋದು. ಅಯ್ಯೋ ಏನಕ್ಕೆ ಹಿಂಗೆ ಖಾಲಿ ಇದೆ, ಮನೆಗೆ ಬಂದ ಕೂಡಲೇ ಅದು ನಮ್ಮ ಮನೆ ಅಂತ ಫೀಲ್ ಆಗಬೇಕು ಅನ್ನೋ ಥರ.
ಸೊ ಅದಕ್ಕೋಸ್ಕರ ನನಗೇನು ಇಷ್ಟನೋ ಆ ಥರ ಸ್ಟಿಕ್ಕರ್ಸು, ವಾಲ್ ಹ್ಯಾಂಗಿಂಗ್ಸು ಆ ಥರ ಎಲ್ಲ ತಂದು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ರೂಮ್ಗೆ ಕೆಲವೊಂದು ಅಂದರೆ ಕರ್ಟನ್ಸು, ಬೆಡ್ ಕವರ್ಸ್ ಆ ಥರದ್ದು ಬೇಕಿತ್ತು, ಅದೆಲ್ಲ ಆರ್ಡ್ರ್ ಮಾಡಿದ್ದೀನಿ. ಫಸ್ಟ್ ಬಂದುಬಿಟ್ಟು ಸೆಮಿ ಟ್ರಾನ್ಸ್ಪರೆಂಟ್ ವೈಟ್ ಕಲರ್ ವಿಂಡೋ ಕರ್ಟನ್ನ ಆರ್ಡ್ರ್ ಮಾಡಿದ್ದೀನಿ. ಸಿಂಗಲ್ ಕರ್ಟನ್ನ ಆರ್ಡ್ರ್ ಮಾಡಿರೋದು. ಅದು ಆ್ಯಕ್ಚುಲಿ ಹೀಗಿದೆ. ಇದು 5 ಫೀಟ್ ಏನೋ ಉದ್ದ ಇದೆ. ಓಕೆ. ಆ್ಯಂಡ್ ಟ್ರಾನ್ಸ್ಪರೆಂಟು, ಸೊ ಟ್ರಾನ್ಸ್ಪರೆಂಟ್ ಆಗಿದೆ. ಇದು ಆ್ಯಕ್ಚುಲಿ ಏನಾಗಿದೆ ಅಂದರೆ ನಮ್ಗೆ ಆಲ್ರೆಡಿ ನೋಡ್ತಾ ಇರ್ಬೋದು ಇಲ್ಲಿ ಕಿಟಕಿಯಿಂದ ಎಷ್ಟು ಬ್ರೈಟಾಗಿ ಬರ್ತಾ ಇದೆ ಅಂತ. ಹಾಗಾಗಿ ಕಂಪ್ಲೀಟಾಗಿ ಇದೆ ಹಾಕೋಕ್ಕಾಗಲ್ಲ. ಸೊ ಇದು ಜಸ್ಟ್ ಒಂದು ಸೈಡಿಗೆ ಹಾಕಿಬಿಟ್ಟು ಮಿಡಲ್ಗೆ ಇನ್ನೊಂದು ಹಾಕಬೇಕು ಅನ್ನೋ ರೀಸನ್ಗೆ ಇದೊಂದನ್ನು ಆರ್ಡ್ರ್ ಮಾಡಿರೋದು. ಸ್ವಲ್ಪ ಏನೋ ಒಂದು ಲುಕ್ ಬರಲಿ ಅನ್ನೋ ಥರ, ಆ ರೀಸನ್ಗೆ ಇದೊಂದು ಎಕ್ಸ್ಟ್ರಾ. ಆ್ಯಂಡ್ ಇದು ಸಿಂಗಲ್ ನಾನು ಆರ್ಡ್ರ್ ಮಾಡಿರೋದು. ಇದಕ್ಕೆ ಅಮೌಂಟು ಬಂದುಬಿಟ್ಟು ನನಗೆ 132 ರುಪೀಸ್ ಇತ್ತು. 5 ಫೀಟ್ ವಿಂಡೋ ಕರ್ಟನ್ಗೆ ನನಗೆ ಸಿಕ್ಕಿರೋದು ಇದು 128 ರುಪೀಸು. ಆ್ಯಂಡ್ ಇನ್ನೊಂದೇನೆಂದರೆ ಗೈಸ್, ಇದು ನಿಮ್ಗೆ ಇದು ವಿಂಡೋಗಾದರೆ 5 ಫೀಟ್ ಸಿಗುತ್ತೆ, ಡೋರ್ಗಾದರೆ 7 ಫೀಟು 9 ಫೀಟು ಆ ಥರ ಎಲ್ಲ ಇದೆ. ಅದರ ಮೇಲೆ ಅಮೌಂಟ್ ಕೂಡ ಚೇಂಜಸ್ ಆಗುತ್ತೆ. ಇದೊಂದು ಸ್ವಲ್ಪ ಲುಕ್ ತುಂಬ ಚೆನ್ನಾಗಿ ಬರುತ್ತೆ. ವೈಟ್ ಕಲರ್ ಅದು ಸ್ವಲ್ಪ ಬ್ರೈಟಾಗಿ ಕಾಣಿಸುತ್ತೆ. ಆ್ಯಂಡ್ ಸಡನ್ನಾಗಿ ನೋಡಿದ್ರು ಒಂಥರ ಅಟ್ರಾಕ್ಟಿವ್ ಆಗಿ ಅನಿಸುತ್ತೆ ಅನ್ನೋ ರೀತಿಯಿಂದ ಆರ್ಡ್ರ್ ಮಾಡಿರೋದು. ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಇದೊಂಥರ ನೆಟ್ ಮೇಲೆ ಈ ಥರ ಲೈನ್ ಥರ ಡಿಸೈನ್ ಬಂದಿದೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಓಕೆ, ಮೈಕ್ರೋ ಫೈಬರ್ ಡಬಲ್ ಫ್ಲೋರಲ್ ಬೆಡ್ ಕವರ್. ಸೊ ಬೆಡ್ ಕವರ್ ಜೊತೆಗೆ 2 ಪಿಲ್ಲೋ ಕವರ್ ಬರುತ್ತೆ ಈ ಥರ. ಆ್ಯಕ್ಚುಲಿ ಇದು ಏನಾಯಿತು ಅಂದರೆ ಇದು ನಾನು ಆರ್ಡ್ರ್ ಮಾಡಿರೋದೇ ಬೇರೆದಾಗಿತ್ತು. ಬಟ್ ನನಗೆ ಬಂದಿರೋದು ಇದು ಬಂದಿದೆ ಪ್ಯಾಟರ್ನು. ಸೊ ಮತ್ತೆ ರಿಟರ್ನ್ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ. ಇದು ಚೆನ್ನಾಗೇ ಇತ್ತು ಅಂತ ಹೇಳ್ಬಿಟ್ಟು ಇದು ಮಾಡಿರೋದು. ಆ್ಯಂಡ್ ಇದು ಒಂದು ವಾಶ್ ಕೂಡ ಆಗಿದೆ, ನಾನು ವಾಶ್ ಕೂಡ ಮಾಡಿ ನೋಡಿದ್ದೀನಿ. ಇದೆರಡು ಬೆಡ್ ಸಾರಿ ಪಿಲ್ಲೋ ಕವರ್ಸ್. ಆ್ಯಂಡ್ ಬೆಡ್ ಕವರ್ ಬಂದುಬಿಟ್ಟು ಇದು. ಸೊ ವಾಶ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ರಫ್ ಅಂತ ಫೀಲ್ ಆಗ್ತಿತ್ತು. ವಾಶ್ ಮಾಡಾದ್ಮೇಲೆ ಇದು ಸ್ಮೂತಾಗಿ ಅನಿಸ್ತಿದೆ, ಕಾಟನ್ ಥರನೇ ಅನಿಸ್ತಿದೆ. ಬಟ್ ಇದು ಮೈಕ್ರೋ ಫೈಬರ್ ಅಂತೆ, ಸ್ವಲ್ಪ ಕಾಟನ್ ಆ್ಯಂಡ್ ಟೆರಿಕೋಟ್ ಮಿಕ್ಸ್ ಇರ್ಬೋದು. ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಜಾಕೆಟ್ಸ್ನ ಆರ್ಡ್ರ್ ಮಾಡಿರೋದು. ಫಸ್ಟ್ ಬಂದುಬಿಟ್ಟು ಫುಲ್ ಸ್ಲೀವ್ ಸಾಲಿಡ್ ಮೆನ್ ಜಾಕೆಟ್. ಸೊ ಇದು ತುಂಬ ಇಷ್ಟಪಟ್ಟು ಆರ್ಡ್ರ್ ಮಾಡಿರೋದು. ನೋಡಿ ಕಾಣಿಸ್ತಾ ಇದೆ ಅನ್ಕೊತೀನಿ. ಇದು ಮೆನ್ಸ್ ಜಾಕೆಟು. ಇದು ಆ್ಯಕ್ಚುಲಿ ನಾನು ನನ್ನ ಹಸ್ಬೆಂಡ್ಗೆ ಸಡನ್ನಾಗಿ ಸರ್ಪ್ರೈಸಾಗಿ ಗಿಫ್ಟ್ ಮಾಡಿರೋದು. ಆ್ಯಂಡ್ ಇದು ಒಳಗಡೆ ಹೆಂಗಿದೆ ಅಂದರೆ ಈ ಥರ ಬರುತ್ತೆ, ಸ್ಮೂತಾಗಿ ಇರುತ್ತೆ ಸರ್ಫೇಸು. ಓಕೆ. ಆ್ಯಂಡ್ ಇದಕ್ಕೆ 2 ಪಾಕೆಟ್ಸ್ ಕೂಡ ಬರುತ್ತೆ. ಒಳಗಡೆನೂ ಪಾಕೆಟ್ಸ್ ಇದೆ, ನೀವು ನೋಡ್ಬೋದು. ಆ್ಯಂಡ್ ತುಂಬ ದಪ್ಪ ಇದೆ, ಹಾಕೊಂಡಾಗಲೂ ಕೂಡ ಕಂಫರ್ಟೇಬಲ್ ಆಗಿದೆ. ಆ್ಯಕ್ಚುಲಿ ಇದೇನಾಯಿತು ಅಂದರೆ ನಮ್ಮ ಹಸ್ಬೆಂಡು ಜಾಕೆಟ್ ಎಲ್ಲ ಮರೆತುಬಿಟ್ಟು ಬಂದುಬಿಟ್ಟಿದ್ರು. ಆದರೆ ನೆಕ್ಸ್ಟು ಡಿಸೆಂಬರ್ ಟೈಮ್ ಅಲ್ವಾ, ಪಾಪ ಬೈಕಲ್ಲಿ ಹೋಗ್ಬೇಕಾದ್ರೆ ತುಂಬ ಮಾರ್ನಿಂಗ್ ಹೋಗ್ಬೇಕಾದ್ರೆ ಕೋಲ್ಡ್ ಜಾಸ್ತಿ ಇರೋದು. ಹಾಗಾಗಿ ಸಡನ್ನಾಗಿ ನನಗೆ ಬೇಜಾರಾಯಿತು ನೋಡ್ಬಿಟ್ಟು, ಇವ್ರು ಯಾಕೆ ಹಿಂಗೆ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಸರ್ಪ್ರೈಸ್ ಆಗಿರಲಿ ಅಂತ ನಾನೇ ಆರ್ಡ್ರ್ ಮಾಡಿ ಗಿಫ್ಟ್ ಥರ ಮಾಡಿರೋದು. ಇದು ಬಂದುಬಿಟ್ಟು ನಾನು 952 ರುಪೀಸನ್ನು ಏನೋ ಕೊಟ್ಟಿದ್ದೀನಿ. ಬಟ್ ನಿಜ ಹೇಳ್ತೀನಿ, ಅಮೌಂಟ್ ಕೊಟ್ಟಿದ್ರೂ ತುಂಬ ಚೆನ್ನಾಗೇ ಇದೆ. ಇವು ಕೆಳಗಡೆ ನೋಡಿ ಈ ಥರ ಇದು ರಬ್ಬರ್ ಥರ ಎಲ್ಲ ಇದೆ, ಹ್ಯಾಂಡ್ಗೂ ಹಾಗೆ ಇದೆ. ನಿಜ ಅಮೌಂಟು ಕೊಟ್ಟರು, ಬಟ್ ಕ್ವಾಲಿಟಿ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನೋಡಿ ಇವಾಗ ಹೇಗಿದ್ರು ವ್ಯಾಲೆಂಟೈನ್ಸ್ ಡೇ ಎಲ್ಲ ನಿಯರಾಗಿ ಬರ್ತಾ ಇದೆ. ಕೆಲವೊಬ್ರಿಗೆ ಗೊತ್ತಿರಲ್ಲ ಬಾಯ್ಸ್ಗೆ ಯಾವ ಥರ ಗಿಫ್ಟ್ನ ಕೊಡೋದು ಅನ್ನೋದು. ಬೈ ಚಾನ್ಸ್ ನಿಮ್ಮ ಫಿಯಾನ್ಸಿಗಾಗಿರಲಿ ಅಥವಾ ನಿಮ್ಮ ಬಾಯ್ ಫ್ರೆಂಡ್ಗಾದ್ರೂ ಕೊಡ್ಬೋದು. ತುಂಬ ಚೆನ್ನಾಗಿದೆ, ಯಾಕಂದರೆ ಬೈಕಲ್ಲಿ ಓಡಿಸ್ಬೇಕಾದ್ರೆ ಎಲ್ಲಾದರೂ ಬೇಕೇ ಬೇಕಾಗುತ್ತೆ, ಜಾಕೆಟ್ ಇಲ್ಲದೆ ಹೋಗೋಕ್ಕಾಗಲ್ಲ. ಆ್ಯಂಡ್ ಲಾಂಗ್ ಡ್ರೈವ್ ಎಲ್ಲಾದರೂ ಹೋಗೋದಿದ್ರೆ ನೋಡಿ ಇವಾಗ ನಿಮ್ಗೆ ಏನಾದರೂ ಬೇಕು ಅಂದರೆ ಪರ್ಚೇಸ್ ಮಾಡಿ. ಆ್ಯಂಡ್ ಹಾಕಿದಾಗಲೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಇದನ್ನ ಒಂಥರ ನೋಡೋಕ್ಕೂ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಅದಾದಮೇಲೆ ಓಕೆ, ಇದು ಅಮೌಂಟು 952 ಆಲ್ರೆಡಿ ಹೇಳಿದ್ದೀನಿ ಅನಿಸುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಗರ್ಲ್ಸ್ದು ಜಾಕೆಟು.
ಬಿಕಾಸ್ ಇದು ಆ್ಯಕ್ಚುಲಿ ನಾನು ಆರ್ಡ್ರ್ ಮಾಡಿ ಆಲ್ಮೋಸ್ಟ್ 1 ಇಯರ್ ಆಯಿತು. ನಾನು ಏನೋ ಒಂದು ಒಕೇಶನ್ಗೆ ಅಂತ ಆರ್ಡ್ರ್ ಮಾಡಿದೆ. ಏನಂದರೆ ಎಲ್ಲೋ ಟ್ರಿಪ್ಗೇನೋ ಹೋಗ್ತಾ ಇದ್ವಿ, ಸಡನ್ನಾಗಿ ನನಗೆ ಬೇಕಿತ್ತು, ಹಾಗಾಗಿ ಆರ್ಡ್ರ್ ಮಾಡಿರೋದು. ಇದಕ್ಕೆ ನಾನು ಅಮೌಂಟ್ ಕೂಡ ಎಷ್ಟು ಕೊಟ್ಟಿದ್ದೀನಿ ಅಂದರೆ 652 ಏನೋ ಕೊಟ್ಟಿದ್ದೀನಿ. ಇದು ಒಳಗಡೆ ಏನೋ ಸೇಮೇ ಬರುತ್ತೆ, ಈ ಥರನೇ ಬರುತ್ತೆ. ಸೊ ಮೇಲ್ಗಡೆನೂ ಇದೇ ಥರ ಬರುತ್ತೆ. ಇದು ಕೂಡ ಫ್ರಂಟಲ್ಲಿ 2 ಪಾಕೆಟ್ ಇದೆ ಆ್ಯಂಡ್ ಒಳಗಡೆನೂ 2 ಪಾಕೆಟ್ ಬರುತ್ತೆ. ತುಂಬ ಚೆನ್ನಾಗಿದೆ. ಇದು ಗರ್ಲ್ಸ್ದು ಆ್ಯಂಡ್ ಕಂಫರ್ಟೇಬಲ್ ಆಗಿದೆ, ತುಂಬ ಕಂಫರ್ಟೇಬಲ್ ಆಗಿದೆ. ಏನು ಅಷ್ಟು ಇರಿಟೇಟ್ ಅಂತ ಅನಿಸಲ್ಲ. ಏನಾದರೂ ಟ್ರಿಪ್ಗೆ ಹೋಗ್ಬೇಕಾದ್ರೆ ಹಾಕ್ಕೊಂಡು ಕೂಡ ಹೋಗ್ಬೋದು. ನನಗೇನು ಅಷ್ಟು ಅನಿಸಿಲ್ಲ, ನಾನು ತೊಗೊಂಡಿದ್ದಕ್ಕೆ ಅಯ್ಯೋ ವೇಸ್ಟ್ ಆಯ್ತಲ್ಲ ಅಂತ ಫೀಲೇ ಅನಿಸಿಲ್ಲ. ತುಂಬ ಚೆನ್ನಾಗೇ ಬಂತು. ಸೊ ಇದಕ್ಕೆ ಅಮೌಂಟು 652 ರುಪೀಸು. ಇವಾಗ ಏನಾಗಿದೆ ಗೊತ್ತಿಲ್ಲ, ಚೇಂಜಸ್ ಆಗ್ತಾ ಇರುತ್ತೆ. ಆ್ಯಂಡ್ ಫೈನಲಿ ಇನ್ನೊಂದಿದೆ, ಲಾಸ್ಟ್ ಥಿಂಗ್ಸ್ ಏನಂದರೆ ನನ್ನ ಬ್ಯಾಕ್ ಸೈಡಲ್ಲಿರೋಂಥದ್ದು. ಆ್ಯಕ್ಚುಲಿ ಇದು ಬಂದುಬಿಟ್ಟು ಮಸ್ಕಿಟೋ ನೆಟ್ಟು. ಆ್ಯಕ್ಚುಲಿ ನಾನು ಸುಮ್ಮನೆ ಏನಕ್ಕೋ ನಮ್ಮ ರೂಮಲ್ಲಿ ತುಂಬ ಸೊಳ್ಳೆ ಕಾಟ ಇತ್ತು. ಏನು ಕಾಯಿಲ್ ಹಾಕಿದ್ರೂ ಹೋಗ್ತಾ ಇರಲಿಲ್ಲ, ಏನೂ ಹೋಗ್ತಾ ಇರಲಿಲ್ಲ. ಹಾಗಾಗಿ ಅದು ನಾರ್ಮಲಾಗಿ ಒಂದು ಬರುತ್ತಲ್ಲ, ಹ್ಯಾಂಗ್ ಕಟ್ಟೋದು, ಟೈ ಮಾಡೋದು, ಆ ಥರನೇ ಸಿಗತ್ತೇನೋ ಅಂತ ಚೆಕ್ ಮಾಡಿದೆ. ಬಟ್ ನನಗೆ ಸಡನ್ನಾಗಿ ಈ ಥರದ್ದು ಒಂದು ಮಸ್ಕಿಟೋ ನೆಟ್ ಇದೆ ಅಂತ ಗೊತ್ತಾಯಿತು. ಪ್ರೈಸ್ ಇದು ಹೇಗಿದೆ ಅಂದರೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ನಾನು ಕ್ವಾಲಿಟಿ ಬಗ್ಗೆ ಏನು ಮಾತಾಡಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಅಫೋರ್ಡೆಬಲ್ ಅಂದರೆ ಪ್ರೈಸಲ್ಲೇ ಕ್ವಾಲಿಟಿನೂ ಕೂಡ ಚೆನ್ನಾಗೇ ಬಂದಿದೆ. ಇದಕ್ಕೆ ಈ ಥರ 2 ಕಡೆನೂ ಅದೇ ಈ ಸೈಡು ಜಿಪ್ ಇರುತ್ತೆ, ಆ ಕಡೆನೂ ಜಿಪ್ ಇದೆ. ಸೊ 2 ಇವಾಗ ಒಂದು ವೇಳೆ ಏನಾದರೂ ಬೆಡ್ ಮಧ್ಯದಲ್ಲಿದೆ ಅಂದರೆ ಈ ಕಡೆನೂ ಎಕ್ಸಿಸ್ಟ್ ಆಗ್ಬೋದು, ಈ ಕಡೆನೂ ಎಕ್ಸಿಸ್ಟ್ ಆಗ್ಬೋದು, ಆ ಥರ ಇದೆ. ಆ್ಯಂಡ್ ಇನ್ನೊಂದು ಏನಂದರೆ ಈ ಥರ ಓಪನ್ ಮಾಡೋಕ್ಕೆ ಜಿಪ್ ಇದೆ. ಆ್ಯಂಡ್ ಒಳಗಡೆಯಿಂದನೂ ಕೂಡ ನಾವು ಇನ್ನೊಂದು ಜಿಪ್ಪನ್ನು ಕೂಡ ಕೊಟ್ಟಿರ್ತಾರೆ. ಸೊ 2 ಸೈಡ್ 2 ಇನ್ 1 ಥರ 2 ಕಡೆನೂ ಜಿಪ್ ಕೊಟ್ಟಿರ್ತಾರೆ. ಸೊ ಚೆನ್ನಾಗಿದೆ. ಆ್ಯಂಡ್ ಹೈಟ್ ಕೂಡ ಇಷ್ಟು ಬರುತ್ತೆ ನೋಡಿ, ಇಷ್ಟು ಹೈಟ್ ಬರುತ್ತೆ. ಆ್ಯಂಡ್ ನಾನು ಇದ್ರ ಪ್ರೈಸ್ ಹೇಳ್ತೀನಿ ಕೇಳಿ. 308 ರುಪೀಸ್ನ ನಾನು ಕೊಟ್ಟಿರೋದು. ಅದು ನನಗೆ 1 ಡೇ ಡೆಲಿವರಿ. ಇವತ್ತು ಆರ್ಡ್ರ್ ಮಾಡಿದ್ದೀನಿ, ನೆಕ್ಸ್ಟ್ ಡೇನೇ ನನಗೆ ಬಂದಿದೆ. ನಾನು 308 ರುಪೀಸ್ ಕೊಟ್ಟಿರೋದು. ನನಗೇನಕ್ಕೆ ಇದು ಇಷ್ಟ ಆಯಿತು ಅಂದರೆ, ಒಂದ್ಸಲ ನಾನೇನು ಅಂದ್ಕೊಂಡೆ ಅಂದರೆ ಇದು ಜಸ್ಟ್ ನೋಡುವ, ಆರ್ಡ್ರ್ ಮಾಡೋದು ಬರಲಿ, ಆಮೇಲೆ ಏನಾದ್ರು ಇಷ್ಟ ಆಗಿಲ್ಲ ಅಂದರೆ ರಿಟರ್ನ್ ಮಾಡಿದ್ರಾಯ್ತು ಅನ್ನೋ ರೀಸನ್ಗೆ ಆರ್ಡ್ರ್ ಮಾಡಿದೆ. ಬಟ್ ನನಗೇನದು ರಿಟರ್ನ್ ಮಾಡಬೇಕು ಅಂತ ಅನಿಸಿಲ್ಲ, ಚೆನ್ನಾಗೇ ಇದೆ. ಯೂಸ್ ಮಾಡೋಕ್ಕೂ ಚೆನ್ನಾಗಿದೆ. ಇದು ಐ ಥಿಂಕ್ ಇದು ಅಂದರೆ ಬೆಡ್ ಬರುತ್ತಲ್ಲ, ಬೆಡ್ ಸುತ್ತ ನಾವು ಅದನ್ನ ಕವರ್ ಮಾಡಿ ಹಾಕಬೇಕು. ಆ್ಯಂಡ್ ಇದು ಈಸಿಯಾಗಿ ಫೋಲ್ಡ್ ಮಾಡ್ಬೋದು. ಇಷ್ಟೇ ಚಿಕ್ಕದಾಗಿ ಒಂದು ರೌಂಡಾಗಿ ಮಾಡ್ಬೋದು, ಫೋಲ್ಡೇಬಲ್. ಅದು ಕೂಡ ನೀವು ಆ ಲಿಂಕಲ್ಲಿ ಹೋದಾಗ ಅಲ್ಲಿ ಅವರೊಂದು ವಿಡಿಯೋನ ತೋರಿಸ್ತಾರೆ, ಅದು ಹೇಗೆ ಫೋಲ್ಡ್ ಮಾಡಿ ಚಿಕ್ಕದಾಗಿ ಮಾಡ್ಬೋದು ಅಂತ. ನಮಗೊಂದು ಕ್ಯಾರಿ ಬ್ಯಾಗ್ ಥರ ಬಂದಿತ್ತು. ಅದು ಕ್ಯಾರಿ ಬ್ಯಾಗಿಂದ ಆ ಜಿಪ್ಪನ್ನ ತೆಗೆದುಕೊಳ್ಳೆ ಸಡನ್ನಾಗಿ ಹಿಂಗೆ ಬಿಡಿಸ್ಕೊಳ್ಳೋದೇ ದೊಡ್ಡದಾಗ್ಬಿಡತ್ತೆ, ಇಷ್ಟು ದೊಡ್ಡದಾಗಿ. ಸೊ ಐ ಥಿಂಕ್ ಇವಾಗಿನಕ್ಕಂತೂ ಅಂದರೆ ಇವಾಗ ಸೊಳ್ಳೆ ಕಾಟ ಅದು ಇದು ಬೆಡ್ ಬೇಕು ಅಂದರೆ ಈ ಥರದಂತೂ ತುಂಬ ಯೂಸ್ ಆಗೇ ಆಗುತ್ತೆ. ನಾನು ಮುಂಚೆ ನೋಡಿದ್ದೆ, ಚಿಕ್ಕ ಮಕ್ಕಳಿಗೆ ಮಲಗಿಸ್ತಿದ್ರು ಈ ಥರ ಒಂದು ಸೊಳ್ಳೆ ಇದನ್ನು ಹಾಕ್ಬಿಟ್ಟು. ಬಟ್ ಐ ಥಿಂಕ್ ನೋಡಿ, ಇವಾಗ ಯಾರಾದರೂ ಡೆಲಿವರಿ ಆಗೋರು ಯಾರಾದರೂ ಇದ್ದರೆ ಅವ್ರಿಗೆ ಯೂಸ್ ಆಗ್ಬೋದು. ಅವ್ರ ತಾಯಿ ಮಗು ಇಬ್ಬರೂ ಒಂದೇ ಇದರಲ್ಲೇ ಮಲ್ಕೋಬೋದು ಸೇಫಾಗಿ. ಆ್ಯಂಡ್ ಮಗುಗೆ ಒಂದೇ ಸೊಳ್ಳೆ ಪರದೆ ಆಗೋ ಬದಲು ತಾಯಿನೂ ಮಲ್ಕೋಬೋದು, ಅಷ್ಟು ದೊಡ್ಡದಾಗಿದೆ. ಅಂದರೆ ಇದು ಐ ಥಿಂಕ್ ನಾವು ಡಬಲ್ ಬೆಡ್ಗೆ ಹಾಕಿರೋದು. ಡಬಲ್ ಬೆಡ್ ಫುಲ್ ಕವರ್ ಆಗ್ತಿದೆ. ಬಟ್ ನಿಂತ್ಕೊಳ್ಳೋಕ್ಕಾಗಲ್ಲ, ದೊಡ್ಡವ್ರಿಗೆ ನಿಂತ್ಕೊಳ್ಳೋಕ್ಕಾಗಲ್ಲ. ಚಿಕ್ಕವರಾದ್ರೆ ನಿಂತ್ಕೋಬೋದು, ಚಿಕ್ಕ ಮಕ್ಕಳಿಗೆಲ್ಲ ನಿಂತ್ಕೋಬೋದು. ದೊಡ್ಡವರಾದರೆ ಸ್ವಲ್ಪ ಬೆಂಡ್ ಆಗಿಬಿಟ್ಟು ಹೊರಗಡೆ ಬರಬೇಕಾಗತ್ತೆ. ಬಟ್ ತುಂಬ ಯೂಸ್ ಆಗುತ್ತೆ. ನೋಡಿ, ನಿಮ್ಮ ಮನೇಲಿ ಯಾರಿಗಾದರೂ ಬೇಕಾದರೆ, ಈಗ ಬಾಣಂತಿಯರಿಗೆಲ್ಲ ಬೇಕಾದರೆ ಇದನ್ನು ಆರ್ಡ್ರ್ ಮಾಡಿ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಕೂಡ ನಾನು ಲಿಂಕ್ನ ಕೊಟ್ಟಿರ್ತೀನಿ. ಹಾಗೆ ಗೈಸ್, ಆ್ಯಕ್ಚುಲಿ ನಾನು ಐ ಥಿಂಕ್ ಎಲ್ಲನೂ ಕವರ್ ಮಾಡಿದೆ. ಆಲ್ಮೋಸ್ಟ್ ಏನೆಲ್ಲ ನಾನು ಆರ್ಡ್ರ್ ಮಾಡಿದ್ದೀನೋ ಅದೆಲ್ಲ ಕವರ್ ಮಾಡಿದ್ದೀನಿ. ಆ್ಯಂಡ್ ಇದು ನಿಮಗೂ ಕೂಡ ಯಾರಿಗಾದರೂ ಯೂಸ್ ಆಗ್ಬೋದು ಅನ್ನೋ ರೀಸನ್ಗೆ ಇದನ್ನು ಶೇರ್ ಮಾಡಿರೋದು. ಆ್ಯಂಡ್ ಅಮೌಂಟ್ ವೈಸ್ ನಾನು ಹೇಳ್ದಂಗೆ ವೇರಿಯೇಷನ್ ಆಗ್ತಾ ಇರುತ್ತೆ. ಇವತ್ತಿದ್ದ ರೇಟ್ ನಾಳೆ ಇರೋಲ್ಲ, ಚೇಂಜಸ್ ಆಗ್ತಾ ಇರುತ್ತೆ. ನಿಮ್ಗೆ ಯಾವಾಗ ಅದು ಕಡಿಮೆ ರೇಟ್ ಅಂತ ಅನಿಸಿದ್ಯೋ ನೀವು ಕಾರ್ಟಲ್ಲಿ ಹಾಕಿಟ್ಕೊಳ್ಳಿ. ಯಾವಾಗ ಕಡಿಮೆ ಅಂತ ಅನಿಸಿದ್ಯೋ ಅವಾಗ ನೀವು ಆರ್ಡ್ರನ್ನ ಮಾಡ್ಕೋಬೋದು. ಆ್ಯಂಡ್ ಇನ್ನೊಂದೇನೆಂದರೆ ಗೈಸ್, ಡೆಲಿವರಿ ಕೂಡ ಎಲ್ಲನೂ ಒಂದೊಂದು ನನಗೆ ಸ್ಪೀಡ್ ಡೆಲಿವರಿ ಆಗಿದೆ. ಇವತ್ತು ಆರ್ಡ್ರ್ ಮಾಡಿರೋದು ನೆಕ್ಸ್ಟ್ ಡೇಗೆ ಬಂದಿದೆ. ಒಂದೊಂದು ಸ್ವಲ್ಪ ಟೈಮ್ ತೊಗೊಂಡಿದೆ, 3 ಡೇಸ್ 4 ಡೇಸ್ ಈ ಥರ ಬಂದಿದೆ. ಸೊ ಅದು ನಮ್ಗೆ ಹೇಳೋಕ್ಕಾಗಲ್ಲ, ಅವ್ರು ಕೊಟ್ಟಿರೋ ಡೆಲಿವರಿ ಟೈಮ್ಗೆ ಕೊಡ್ತಾರೆ. ಅದಕ್ಕೆ ಒಂದು 2-3 ದಿನ ವೇರಿಯೇಷನ್ ಆಗೇ ಆಗುತ್ತೆ. ಆ್ಯಂಡ್ ಓಕೆ ಗೈಸ್, ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಾನು ಆಲ್ಮೋಸ್ಟ್ ಅಂದರೆ ಏನೆಲ್ಲ ಇನ್ಫಾರ್ಮೇಷನ್ನ ಕೊಡ್ಬೋದು ಅದನ್ನು ಡೀಟೇಲಾಗಿ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಸೊ ನೀವು ಆದಷ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಬಿಕಾಸ್ ನಾನು ನೋಡ್ತಾ ಇದ್ದೀನಿ, ನನ್ನ ವ್ಯೂಸ್ ತುಂಬಾ ಚೆನ್ನಾಗಿ ಹೋಗ್ತಿದೆ. ಮೋರ್ ದೆನ್ ನನ್ನ ಸಬ್ಸ್ಕ್ರೈಬರ್ಸ್ಗಿಂತ ವ್ಯೂಸ್ ತುಂಬ ಚೆನ್ನಾಗಿ ಹೋಗ್ತಿದೆ. ಬಟ್ ನನ್ನ ಸಬ್ಸ್ಕ್ರೈಬರೇ ಜಾಸ್ತಿ ಆಗ್ತಾ ಇಲ್ಲ. ನನಗೆ ಗೊತ್ತಿಲ್ಲ ಅದು ಏನಕ್ಕೆ ಹಂಗೆ ಆಗ್ತಿದೆ ಅಂತ. ಪ್ಲೀಸ್ ಇನ್ನೊಂದು ಸಲ ರಿಕ್ವೆಸ್ಟ್ ಮಾಡ್ತಿದ್ದೀನಿ,
ಯಾರೆಲ್ಲ ವ್ಯೂ ಮಾಡ್ತಿದ್ದೀರಾ, ನೋಡ್ತಿದ್ದೀರಾ ವಿಡಿಯೋನ, ಆದಷ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ನಮಗೂ ಕೂಡ ಖುಷಿ ಆಗುತ್ತೆ. ನಿಮ್ಮದು 1 ಸಬ್ಸ್ಕ್ರೈಬರ್ ನಮಗೆ ಒಂದು ಖುಷಿನ ತರಿಸುತ್ತೆ ಅಂದರೆ ಯಾಕೆ ಅದನ್ನು ಮಿಸ್ ಮಾಡ್ತೀರಾ? ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.